ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ವೀಣಾ. ಸೊ ಬನ್ನಿ, ಈ ಸ್ಪೆಷಲ್ ನಾನು ಮಾಡ್ತಿರೋ ಸ್ಪೆಷಲ್ ಅವಲಕ್ಕಿ ಚಿತ್ರಾನ್ನ ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಹೇಗೆ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಇದೊಂದು ಪುಟ್ಟ ವೀಡಿಯೋ, ತುಂಬ ಲೆಂತಿ ಆಗೇನಿಲ್ಲ. ಪೂರ್ತಿ ನೀವು ವೀಡಿಯೋನ ನೋಡಿ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಅಲ್ಲಿ ಆಲ್ ಅಂತ ಬರುತ್ತೆ, ಅಲ್ಲಿ ಆಲ್ ಅಂತ ಬರೋದನ್ನು ಕ್ಲಿಕ್ ಮಾಡಿದ್ರೆ ಅಥವಾ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಯಾವುದೇ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಸಿಗುತ್ತೆ. ಸೊ ಬನ್ನಿ, ಇವತ್ತು ನಾನು ಮಾಡ್ತಿರೋದಂತೂ ಅವಲಕ್ಕಿನ ಅವರು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಅವಲಕ್ಕಿನ ಮಾಡ್ತಾರೆ. ಸೊ ನಾನು ಹೇಗೆ ಮಾಡ್ತೀನಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಅಲ್ಲಿ ಇಲ್ಲಿ ತೆಗೆದಾಕೋ ಬದಲಿಗೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 3/4 kgಗಿಂತ ಕಡಿಮೆ, ಅರ್ಧ ಕೆ ಜಿಗಿನ್ನ ಕಡಿಮೆ, 1/4 kgಗಿನ್ನ ಜಾಸ್ತಿ ಅವಲಕ್ಕಿನ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಅವಲಕ್ಕಿನ ನಾನು ಒಂದು ಪಾತ್ರೆಗೆ ತೊಗೊಳ್ಳಲ್ಲ, ಯಾಕೆಂದರೆ ಈ ಥರ ಜರಡಿ ಮಾಡುವಂತಹ ಈ ಥರ ಒಂದು ಇದಕ್ಕೆ ಹಾಕ್ಕೋತೀನಿ. ಯಾಕೆಂದರೆ ಆವಾಗಲೇ ಅಷ್ಟು ಜರಡಿ ಮಾಡಿ ನೀಟಾಗಿ ವಾಶ್ ಮಾಡಿ ಸೋರಾಕಿಟ್ಟರೆ ನೀರೆಲ್ಲ ನೀಟಾಗಿ ಅದು ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಒಂದು ಜರಡಿ ಮಾಡೋ ಇದರಲ್ಲೇ ನಾನು ಹಾಕ್ಕೊಂಡು ಮಾಡ್ತೀನಿ. ಸೊ ನಾನು ಅವಲಕ್ಕಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ, ಒಂದು ದಪ್ಪ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು ನಿಂಬೆಹಣ್ಣು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ. ಹಾಗೆಯೇ ಕರಿಬೇವಿನ ಎಲೆ, ಸಾಸಿವೆ, ಕಡಲೆಬೀಜ ಮತ್ತು ಹಳದಿ ಮತ್ತು ಸಾಲ್ಟನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಅದು ಲಾಸ್ಟೆಲ್ಲ ಹಾಕ್ತೀನಿ. ಸೊ ಹಂಗಾಗಿ ತೋರಿಸಿಲ್ಲ. ಏನು ಇಷ್ಟೇನು ಹಾಕೋದು, ಸಾಸಿವೆ ಸಾಲ್ಟು ಮತ್ತು ಹಳದಿ ಹಾಕಲ್ವ ಅಂತ ನೀವು ಕೇಳಬೇಡಿ. ಸೊ ಅದನ್ನು ಹಾಕ್ತೀನಿ. ಸೊ ಈಗ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು. ಹಾಗೆಯೇ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಬೇಕು. ಸೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಸ್ಟವ್ ಆನ್ ಮಾಡಿ ಅದಕ್ಕೆ ಕಡಾಯಿ ಇಟ್ಕೊಂಡು ಅದಕ್ಕೆ 4-5 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಮಾಡುವಾಗ ನಾವು ಜಾಸ್ತಿನೇ ಆಯಿಲ್ ಯೂಸ್ ಮಾಡಬೇಕು. ಕಡಿಮೆ ಆಯಿಲ್ ಆದರೆ ಒಂಥರ ಡ್ರೈ ಅನಿಸುತ್ತೆ, ತಿನ್ನೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ 5 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಅದು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಯೋ ಟೈಮಲ್ಲಿ ಕಡಲೆಬೀಜ ಹಾಕ್ಕೋಬೇಕು. ಸೊ ಕಡಲೆಬೀಜನ ಆವಾಗ ಲೋ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡಬೇಕು. ಯಾಕೆಂದರೆ ತುಂಬ ಉರಿನ ಜಾಸ್ತಿ ಇಟ್ಕೊಂಡು ನಾವು ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಸೀದೋಗುತ್ತೆ. ಸೊ ಹಂಗಾಗಿ ಸಾಸಿವೆ ಸಿಡಿದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕೇ ಹೊರತು ಹೈ ಫ್ಲೇಮಲ್ಲಿಟ್ಟು ಯಾವುದನ್ನು ಕೂಡ ನಾವು ಫ್ರೈ ಮಾಡೋಕ್ಕಾಗಲ್ಲ, ಫ್ರೈ ಮಾಡಬಾರ್ದು. ಸೊ ನೋಡ್ತಿರ್ಬೋದು ನೀವು, ಕಡಲೆಬೀಜ ಕೂಡ ರೋಸ್ಟ್ ಆಗಿದೆ, ಅದು ಕ್ರಿಸ್ಪಿ ಆಗಿರಬೇಕು. ಅದಾದಮೇಲೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ನಂದು ಮಿಕ್ಸಿ ಜಾರ್ ಚಿಕ್ಕದು, ಅದು ನೈಟೇ ಹಾಳಾಗಿತ್ತು. ಸೊ ಹಂಗಾಗಿ ಅದನ್ನು ರೆಡಿ ಮಾಡಿಸ್ಕೊಬರೋಕ್ಕೆ ನೆಕ್ಸ್ಟ್ ಡೇನೇ ಹೋಗಬೇಕಲ್ವ. ಸೊ ಹಂಗಾಗಿ ನಾನೇನು ಮಾಡಿದೆ, ನಮ್ಮ ಮನೆ ಕುಟ್ಟಣಿಗೆನೇ ಇತ್ತು. ಸೊ ಅದರಲ್ಲೇ ನಾನು ಈ ಥರ ತರಿಯಾಗಿ ಅದನ್ನು ತುಂಬಾ ಫೈನ್ ಪೇಸ್ಟ್ ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಅದು ಸ್ವಲ್ಪ ಈ ಥರ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಅದು ಹಾಕೊಂಡಾದ್ಮೇಲೆ ನೋಡಿಕೊಂಡು ಸಾಲ್ಟ್ ಹಾಕ್ಕೋಬೇಕು. ಸ್ವಲ್ಪನೇ ಸಾಲ್ಟ್ ಹಾಕ್ಕೋಬೇಕು. ತುಂಬ ಜಾಸ್ತಿ ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ ಖಾರ ಇರಲ್ಲ ಅದು. ಸೊ ಹಂಗಾಗಿ ಜಾಸ್ತಿ ಸಾಲ್ಟ್ ಹಾಕ್ಕೊಬಾರ್ದು, ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಬೇಕು. ಯಾಕೆಂದರೆ ಇವಾಗ ಅದು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಅಂದರೆ ತೀರಾ ಅದು ಡ್ರೈ ಅಂದರೆ ಕ್ರಿಸ್ಪಿ ಥರ ಆಗಬಾರ್ದು, ಮೀಡಿಯಮ್ ಆಗಿ ಗೊತ್ತಾಗುತ್ತೆ, ಮಾಡ್ತಾನೆ ಗೊತ್ತಾಗುತ್ತೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ಅಲ್ಲಿ ತನಕ ನಾವು ನೀಟಾಗಿ ಅದಾದಮೇಲೆ ನಾನು ಒಂದಷ್ಟು ಕರಿಬೇವಿನ ಎಲೆನ ಹಾಕ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಕರಿಬೇವಿನ ಎಲೆನ ನಾನು ಸೇಮ್ ಕಟ್ ಮಾಡಿ ಹಾಕ್ತಾಯಿದ್ದೆ. ಬಟ್ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಕಟ್ ಮಾಡಿ ಹಾಕಿಲ್ಲ. ನಾನು ಕಟ್ ಮಾಡಿ ಹಾಕಿದ್ರೂ ಇನ್ನೂ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಮಕ್ಳುಗಳಿಗೆ ಏನು ಎತ್ತಿಡೋಕ್ಕೆ ಆಗಲ್ಲ, ಯಾಕೆಂದರೆ ಅದು ಆಯಿಲಲ್ಲಿ ಫ್ರೈ ಆಗಿರುತ್ತೆ ಅಲ್ವ, ಒಂಥರ ಚೆನ್ನಾಗಿರುತ್ತೆ. ತಿಂತಾಯಿದ್ರೇ ನನಗಿದು ಕರಿಬೇವಿನ ಎಲೆ ಅಂತಲೇ ಅನಿಸಲ್ಲ, ಆ ಥರ ಇರುತ್ತೆ. ಬಟ್ ನಾನು ಕರಿಬೇವಿನ ಎಲೆನ ಕಟ್ ಮಾಡಿ ಹಾಕೋದನ್ನ ಮರೆತೆ. ಸೊ ಹಂಗಾಗಿ ನೀವು ಯಾರಾದರೂ ಟ್ರೈ ಮಾಡೋದಿದ್ದರೆ ನೀವು ಕರಿಬೇವಿನ ಎಲೆನೂ ಕೂಡ ಕತ್ರಿನಲ್ಲಿ ಹಾಗೆ ಇಟ್ಕೊಂಡು ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಾಕಿ, ಇನ್ನೂ ಸಖತ್ತಾಗಿರುತ್ತೆ ಮಾತ್ರ. ಇವಾಗ ಸ್ವಲ್ಪ ಹಳದಿ ಕೂಡ ಹಾಕ್ಕೊಂಡೆ. ಹಳದಿ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ, ಅದು ಹಳದಿ ಹಿಡಿಬೇಕಲ್ವ. ಸೊ ಹಂಗಾಗಿ ಹಾಗೆಯೇ ಉದ್ದಾಗಿ ಕಟ್ ಮಾಡ್ಕೊಂಡಿರುವಂತಹ ನಾನು ಈರುಳ್ಳಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಹಂಗೆ ಕಟ್ ಮಾಡಿ ಹಾಕಿದ್ದೆ. ಯಾವಾಗಲೂ ಅಷ್ಟೇ ನಾನು ಬಿಡಿಯಾಗಿ ಬಿಡಿಸಿ ನೀಟಾಗಿ ಇಟ್ಕೋತಾ ಇದ್ದೆ. ಬಟ್ ಬೆಳಗ್ಗೆ ಸಂಡೇಲಿ ಲೇಟಾಗಿ ಎದ್ದಿರೋದ್ರಿಂದ ನಾನು ಆ ಥರ ಬೇಗ ಮಾಡ್ತಾಯಿದ್ದೆ ಅನ್ನೋದಕ್ಕೋಸ್ಕರ ನಾನು ಬಿಡಿಸಿ ಇಟ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ಪೂನಲ್ಲಿ ಅದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಅದು ತುಂಬಾ ಜಾಸ್ತಿ ರೋಸ್ಟ್ ಮಾಡಬಾರ್ದು. ಈರುಳ್ಳಿನ ತುಂಬ ರೋಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತಿನ್ನೋವಾಗ ಬಾಯಿಗೆ ಸಿಗಲ್ಲ. ಯಾವಾಗಲೇ ಆಗಲಿ ನಾವು ಫುಲ್ ರೋಸ್ಟ್ ಮಾಡಬಾರ್ದು. ಅಂದ್ರೇನು ಸ್ವಲ್ಪ ಹಸಿ ವಾಸನೆ ಹೋಗಿರ್ಬೇಕಷ್ಟೇ. ಸೊ ಅದಾದಮೇಲೆ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿನ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತೀನಿ. ಬಟ್ ಇವಾಗಲೇ ಮಿಕ್ಸ್ ಮಾಡಲ್ಲ. ಯಾಕೆ ಅಂದರೆ ನಾನು ಯಾವಾಗಲೂ ಅಷ್ಟೇ ಅವಲಕ್ಕಿ ಮಾಡೋವಾಗ ಈ ಥರ ಅವಲಕ್ಕಿನ ನೀಟಾಗಿ ಸುತ್ತ ಸ್ಪ್ರೆಡ್ ಮಾಡಿ ಅದಾದಮೇಲೆ ನಾನು ನಿಂಬೆಹಣ್ಣನ್ನ ಎಲ್ಲ ಕಡೆಗೂ ಈ ಥರ ಹಾಕ್ತೀನಿ. ಯಾಕೆಂದರೆ ಅದು ನಿಂಬೆಹಣ್ಣು ಅವಲಕ್ಕಿಗೆ ಮಾತ್ರ ಹಿಡಿಬೇಕಷ್ಟೇ, ಇಡೀ ಮಸಾಲಕ್ಕೆಲ್ಲ ಹಿಡಿಬಾರ್ದು. ನಾನು ಯಾವಾಗಲೂ ಅಷ್ಟೇ ಚಿತ್ರಾನ್ನ ಮಾಡಿದ್ರು ಅಷ್ಟೇ, ಅವಲಕ್ಕಿ ಮಾಡಿದ್ರು ಅಷ್ಟೇ ನಾನು ಈ ಥರ ರೈಸ್ಗೆ ಅದು ನಿಂಬೆಹಣ್ಣಿನ ರಸ ಹಿಡಿಬೇಕೇ ಹೊರತು ಕೆಳಗಡೆ ಇರೋ ಗೊಜ್ಜಿಗೆ ಅಥವಾ ಹುಳಿ ಅಂತನಾದ್ರು ಹೇಳ್ಬೋದು ಅಥವಾ ಗೊಜ್ಜು ಅಂತನಾದ್ರು ಹೇಳ್ಬೋದು, ಅದಕ್ಕೆ ಹಿಡಿಬಾರ್ದು. ಯಾಕೆಂದರೆ ಗೊಜ್ಜಿಗೇನಾದರೂ ಅದು ನಿಂಬೆಹಣ್ಣಿನ ರಸ ಹಿಡಿದ್ರೆ ಅದು ಒಂಥರ ಗೊಜ್ಜೇ ಹುಳಿ ಅನ್ನಿಸ್ತದೆ ಹೊರತು ತಿಂತಿರೋ ಅನ್ನ ಆಗ್ಬೋದು ಅಥವಾ ಅವಲಕ್ಕಿ ಆಗಿರ್ಬೋದು ಅದು ಟೇಸ್ಟ್ ಇರಲ್ಲ. ಸೊ ಯಾವತ್ತೇ ಆಗಲಿ ನಾವು ಮಾಡುವಾಗ ನಾವು ಅವಲಕ್ಕಿಗೆ ಮಾತ್ರನೇ ರೈಸ್ಗೆ ನಾವು ಯಾವತ್ತೂ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಬೇಕೇ ಹೊರತು ಡೈರೆಕ್ಟಾಗಿ ಗೊಜ್ಜಿಗೆ ಯೂಸ್ ಮಾಡಬಾರ್ದು. ಸೊ ಇದೊಂದು ಅಷ್ಟೇ ನಾನು ಯಾವ ಥರ ಮಾಡ್ತೀನಿ ಅಂತ. ನೀವು ಯಾರಾದರೂ ಆ ಥರ ಗೊಜ್ಜಿಗೆ ಡೈರೆಕ್ಟಾಗಿ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದರೆ ಬೇಡ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೇ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಮಾಡೋದ್ರಿಂದ ಮಕ್ಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ಏಕೆಂದರೆ ನಾವು ಮೆಣ್ಸಿನ್ಕಾಯಿನ ಸ್ಲೈಸಾಗಿ ಕಟ್ ಮಾಡಿ ಕೂಡ ಹಾಕ್ತಾರೆ ತುಂಬ ಜನ ಅಷ್ಟೇ. ಅವಲಕ್ಕಿಗೆ ಎಲ್ಲರೂ ಅಷ್ಟೇ ಸಾಮಾನ್ಯ ಕಟ್ ಮಾಡಿಯೇ ಹಾಕೋದು. ಆ ಥರ ಪೇಸ್ಟ್ ಮಾಡಿ ಹಾಕೋದು ರೇರ್ ಅಂತ ಅಂದ್ಕೋತೀನಿ. ಸೊ ಹಂಗಾಗಿ ನಾನು ಹೇಳ್ತಿರೋದಷ್ಟೇ. ಇವಾಗ ಸಾಲ್ಟು ಮತ್ತು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ಇವಾಗಲೇ ಟೇಸ್ಟ್ ನೋಡ್ಬೋದು. ಕರೆಕ್ಟಾಗಿದ್ದರೆ ಓಕೆ, ಕರೆಕ್ಟಾಗಿಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೋದು. ನಂದೆಲ್ಲ ಪರ್ಫೆಕ್ಟಾಗಿತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ, ಡೈರೆಕ್ಟಾಗಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನನಗೆ ಕೊತ್ತಂಬರಿ ಹಾಕೋ ಅವಶ್ಯಕತೆಯೇ ಇರಲಿಲ್ಲ. ಯಾಕೆಂದರೆ ನಾನು ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಾಕಿದೆ ಅಲ್ವಾ, ಅದೊಂಥರ ಗ್ರೀನಾಗಿ ಕಾಣಿಸ್ತಾ ಇತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ನಮ್ಮ ಮನೇಲಿ ಈ ಥರ ಮಾಡಿದ್ರೇ ತುಂಬ ಇಷ್ಟ ಆಗುತ್ತೆ. ನಿಂಬೆಹಣ್ಣು ಹಾಕ್ತೇ ಕೂಡ ಹಂಗೆ ಕೂಡ ನಾವು ತಿಂದ್ರೇ ಇನ್ನೂ ಟೇಸ್ಟು. ನನಗೆ ಒಬ್ಬರಿಗೆ ನಿಂಬೆಹಣ್ಣು ಇಷ್ಟ ಆಗುತ್ತೆ, ಒಬ್ರಿಗೆ ನಿಂಬೆಹಣ್ಣು ಇಷ್ಟ ಆಗೋಲ್ಲ. ಸೊ ಹಂಗಾಗಿ ನೀವು ನೋಡ್ತಿರ್ಬೋದು ತುಂಬಾ ಕಲರ್ಫುಲ್ಲಾಗಿ ತುಂಬಾ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಹೊಸಬ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ.